ಈ ಸುದ್ದಿಯನ್ನ ಶಿಕ್ಷಣ ಸಚಿವರು ನೋಡಲೇಬೇಕು. ಇದು ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಇವರೇನು ಶಿಕ್ಷಕರೋ ಇಲ್ಲ ರಕ್ಕಸರೋ? ಬುದ್ಧಿ ಹೇಳಬೇಕಾದವರಿಂದಲೇ ಬುದ್ಧಿಗೇಡಿ ಕೆಲಸ ಆಗಿದೆ. ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಬುದ್ಧಿ ಹೇಳಬೇಕಾದವರು ಬುದ್ಧಿಗೇಡಿ ಕೆಲಸ ಮಾಡಿದ್ದಾರೆ. 2 ಜಡೆ ಹಾಕಿಲ್ಲ ಅಂತ ಕೂದಲಿಗೆ ಕತ್ತರಿ ಹಾಕಿದ್ದಾರೆ. ವಿದ್ಯಾರ್ಥಿನಿಯರ ತಲೆ ಕೂದಲನ್ನೇ ಕತ್ತರಿಸಿದ್ದಾರೆ ಶಿಕ್ಷಕರು. ಸರ್ಕಾರಿ ಶಾಲೆಯಲ್ಲಿ ಇದೆಂಥ ಅಚಾತುರ್ಯ! ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಅಚಾತುರ್ಯ ಇದು. ಚನ್ನಪಟ್ಟಣ ತಾಲೂಕಿನ ಅರಳಾಳು ಸಂದ್ರ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅರಳಾಳು ಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. 2 ಜಡೆ ಹಾಕಿಲ್ಲ ಅಂದ್ರೆ ಕೂದಲನ್ನೇ ಕತ್ತರಿಸ್ತೀರಾ? ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಶಿಕ್ಷೆ ಕೊಡಬೇಕು, ಆದ್ರೆ ಈ ರೀತಿ ಶಿಕ್ಷೆಯ ಎಷ್ಟರ ಮಟ್ಟಿಗೆ ಸರಿ ಇದು? ಆಕ್ರೋಶಕ್ಕೆ ಕಾರಣವಾಗಿದೆ ಶಿಕ್ಷಕರ ಈ ನಡೆ. ಇವರು ಶಿಕ್ಷಕರೋ ಇಲ್ಲ ರಕ್ಕಸರೋ ಈ ರೀತಿ ವರ್ತನೆ ಮಾಡಿರೋದು. ಜಡೆ ಹಾಕಿಲ್ಲ ಅಂತ ಕೂದಲಿಗೆ ಕತ್ತರಿ ಹಾಕಿದ್ದಾರೆ. ಹಳ್ಳಿಲಿ ಆ ರೇಂಜ್ಗೆಲ್ಲ ಶಿಟ್ ಮಾಡೋಕೆ ಆಗಲ್ಲ ಮಿಸ್ಟ್ರೆ. ಹಳ್ಳಿಲೆಲ್ಲ ನೀವು ಅನ್ಕೊಂಡಂಗಿಲ್ಲ. ಇಲ್ಲ ಬುದ್ಧಿ ಹೇಳೋಕೆ ಹಲವಾರು ದಾರಿಗಳಿದ್ವು, ಆದ್ರೆ ಈ ರೀತಿ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ, ಜೊತೆಗೆ ಆ ವಿದ್ಯಾರ್ಥಿನಿಯರ ಪೋಷಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಹಲವಾರು ದಾರಿಗಳಿದ್ರೂ ಕೂಡ ಆ ಮಕ್ಕಳ ಕೂದಲಿಗೆ ಕತ್ತರಿ ಹಾಕಿರುವಂಥದ್ದು. ಶಿಕ್ಷಕರಾಗೇ ಇದ್ರೆ ಚಂದ, ಅವರು ಹೇಳೋದಕ್ಕೆ ಹಲವಾರು ದಾರಿಗಳಿವೆ, ಆದರೆ ಆ ದಾರಿಯನ್ನ ಬಿಟ್ಟು ಅವರು ಈ ರೀತಿ ನಡೆದುಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ಅಲ್ಲಿ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. ವಿದ್ಯಾರ್ಥಿನಿಯರ ಪೋಷಕರು ಜೊತೆಗೆ ಆ ಶಾಲಾ ಆಡಳಿತ ಮಂಡಳಿಯೊಂದಿಗೆ ಮಾತನಾಡುವಂತಹ ಕೆಲಸ ಅಲ್ಲಿ ನಡೀತಾ ಇದೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಆ ಸೈಡ್ನಲ್ಲಿ ನಿಂತಿರುವ ಆಕೆಯೇ ಶಿಕ್ಷಕಿ, ಆಕೆಯೇ ಈ ರೀತಿಯ ಕೆಲಸವನ್ನ ಮಾಡಿರೋದು. ಓರ್ವ ಶಿಕ್ಷಕ ಈ ರೀತಿ ಮಾಡಿ ಬುದ್ಧಿ ಬರುತ್ತೆ ಮಕ್ಕಳಿಗೆ ಅಂತ ಹೇಳಿರ್ತಾರೆ. ಅವರ ಮಾತಿನಂತೆ ಅಲ್ಲಿ ಟೀ ಶರ್ಟ್ ಹಾಕೊಂಡು ನಿಂತಿರುವಂತಹ ಆ ಶಿಕ್ಷಕನ ಮಾತಿನಂತೆ ಈ ಶಿಕ್ಷಕಿಯರು ನಡೆದುಕೊಂಡಿದ್ದಾರೆ. 3 ಮಕ್ಕಳ ತಲೆ ಕೂದಲಿಗೆ ಕತ್ತರಿ ಹಾಕಿದ್ದಾರೆ. 3 ವಿದ್ಯಾರ್ಥಿನಿಯರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಶಿಕ್ಷಕರು. ಅರಳಾಳು ಸಂದ್ರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. 8ನೇ ತರಗತಿಯ 3 ವಿದ್ಯಾರ್ಥಿನಿಯರಿಗೆ ಈ ರೀತಿಯ ಶಿಕ್ಷೆ ನೀಡಿದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕ ಶಿವಕುಮಾರ್ಗೆ ಸಹ ಶಿಕ್ಷಕಿ ಸಾಥ್ ಕೊಟ್ಟಿದ್ದಾರೆ. ಶಿಕ್ಷಕರ ವಿರುದ್ಧ ವಿದ್ಯಾರ್ಥಿನಿಯರ ಪೋಷಕರು ಗಲಾಟೆ ಮಾಡಿದ್ದಾರೆ. ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ. 3 ವಿದ್ಯಾರ್ಥಿನಿಯರಿಗೆ ಈ ಶಿಕ್ಷಕರು ಶಿಕ್ಷೆ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ. ಪೋಷಕರು ಈಗ ಶಾಲೆಗೆ ಆಗಮಿಸಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ನಿಂತಿರುವಂತಹ ಶಿಕ್ಷಕ ಈ ರೀತಿ ಮಾಡಿ ಅನ್ನುವಂತಹ ಸಲಹೆಯನ್ನ ಕೊಡ್ತಾರೆ. ಅಂದ್ರೆ ಜಡೆ ಹಾಕಿಲ್ಲ ಅಂತ ಕೂದಲನ್ನೇ ಕತ್ತರಿಸಿ ಅಂತ ಆ ಶಿಕ್ಷಕ ಶಿವಕುಮಾರ್ ಅನ್ನೋರು ಹೇಳ್ತಾರೆ. ಇದಕ್ಕೆ ಸಹ ಶಿಕ್ಷಕಿಯರು ಸಾಥ್ ಕೊಟ್ಟು ಆ 3 ವಿದ್ಯಾರ್ಥಿನಿಯರನ್ನ ಕರೆ ತಂದು ಅಲ್ಲಿ ತಲೆ ಕೂದಲಿಗೆ ಕತ್ತರಿ ಹಾಕಿದ್ದಾರೆ. ಇದು ನಿಜಕ್ಕೂ ಈಗ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇವರು ಶಿಕ್ಷಕರು ಹೇಳುವಂತಹ ರೀತಿ ಇದಾ ಅನ್ನುವಂಥದ್ದು ಈಗ ಪ್ರಶ್ನೆ. ಹಲವಾರು ದಾರಿಗಳಿದೆ. ಮಕ್ಕಳಿಗೆ ಬುದ್ಧಿ ಹೇಳಬೇಕು ಅಥವಾ ಶಾಲೆಯ ರೂಲ್ಸ್ ಏನಿರುತ್ತೆ ಆ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗಿದ್ದು ವಿದ್ಯಾರ್ಥಿನಿಯರ ಕರ್ತವ್ಯ ಹೌದು. ಆದರೆ ಅದನ್ನ ಈ ರೀತಿ ಮಾಡಬೇಕು ಅಥವಾ ತಮ್ಮ ರೂಲ್ಸ್ ಅನ್ನ ಅಥವಾ ಶಾಲೆಗೆ ಯಾವ ರೀತಿ ಬರಬೇಕು ಅನ್ನೋದನ್ನ ಈ ರೀತಿ ಹೇಳಬೇಕು ಅಂತೇನಿರಲಿಲ್ಲ. ಹಲವಾರು ದಾರಿಗಳಿದ್ವು. ಮಕ್ಕಳಿಗೆ ಬುದ್ಧಿ ಹೇಳ್ಬೋದಾಗಿತ್ತು, ಇಲ್ಲಾಂದ್ರೆ ಮನೆಗೆ ಕಳಿಸ್ಬೋದಾಗಿತ್ತು, ಪೋಷಕರಿಗೆ ಹೇಳ್ಬೋದಾಗಿತ್ತು ಕರೆದು. ಆದರೆ ಈ ರೀತಿ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಪ್ರಶ್ನೆ. ಸರ್ಕಾರಿ ಶಾಲೆಯಲ್ಲಿ ಹೊಸ ರೂಲ್ಸ್ ಜಾರಿ ಆಯ್ತಾ? 2 ಜಡೆ ಹಾಕಿಲ್ಲ ಅಂದ್ರೆ ತಲೆ ಕೂದಲನ್ನೇ ಕತ್ತರಿಸ್ತೀರಾ? ಇದು ಹೊಸ ರೂಲ್ಸಾ? ಇಂಥ ಶಿಕ್ಷಕರ ಮನಸ್ಥಿತಿ, ಕೃತ್ಯಕ್ಕೆ ಶಿಕ್ಷೆಯಾದ್ರೂ ಏನು ಹಾಗಾದ್ರೆ? ಜಡೆ ಹಾಕ್ಲಿಲ್ಲ ಅಂದ್ರೆ ಇಂಥ ಶಿಕ್ಷೆ ಕೊಡೋದಾ? ನಾಳೆಯಿಂದ ಜಡೆ ಹಾಕೋದಾದ್ರೂ ಹೇಗೆ ಶಿಕ್ಷಕರೇ? ಇದಕ್ಕೆ ಯಾರು ಹೊಣೆ? ಶಿಕ್ಷೆ ಓಕೆ, ಜಡೆ ಹಾಕೋದು ಹೇಗೆ? ಸರ್ಕಾರಿ ಶಾಲೆಯಲ್ಲಿ ಹೊಸ ರೂಲ್ಸ್ ಜಾರಿ ಆಯ್ತಾ? ಹಾಗಾದ್ರೆ ಜಡೆ ಹಾಕಿಲ್ಲ ಅಂತಂದ್ರೆ ಕೂದಲನ್ನೇ ಕತ್ತರಿಸ್ತೀರಾ? ಈ ರೀತಿ ರೂಲ್ಸ್ ಏನಾದ್ರೂ ತಂದಿದ್ದೀರಾ? ಇದು ಹೊಸ ರೂಲ್ಸ್. ಇದು ಶಿಕ್ಷಕರ ಮನಸ್ಥಿತಿ. ಇದು
ನಿಜಕ್ಕೂ ಬಹಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ವಿದ್ಯಾರ್ಥಿನಿಯರಿಗೆ ಜಡೆ ಹಾಕಿ ಅಂತ ಹೇಳಿ ಕಳಿಸ್ಬೋದಿತ್ತು, ಆದರೆ ಈಗ ಆ ವಿದ್ಯಾರ್ಥಿನಿಯರ ತಲೆ ಕೂದಲನ್ನೇ ಕತ್ತರಿಸಿದ್ದಾರೆ. ನಾಳೆಯಿಂದ ಜಡೆ ಹಾಕಬೇಕು ಅಂತಂದ್ರೂ ಅವರ ತಲೆಯಲ್ಲಿ ಕೂದಲಿರೋದಿಲ್ಲ. ಹೇಗೆ ಹಾಕಬೇಕು, ಇದು ಹಲವಾರು ಪ್ರಶ್ನೆಗಳು ಜೊತೆಗೆ ಹಲವಾರು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಈ ಶಿಕ್ಷಕರ ನಡೆಗೆ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೋಷಕರು ಶಾಲೆಗೆ ಆಗಮಿಸಿ ಗಲಾಟೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಪ್ರವೀಣ್, ನಿಜಕ್ಕೂ ಈಗ ಶಿಕ್ಷಕರ ನಡೆಗೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಏನ್ ನಡೀತಾ ಇದೆ? ಈಗ ಪೋಷಕರು ಶಾಲೆಗೆ ಆಗಮಿಸಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸದ್ಯಕ್ಕೆ ಏನೇನೆಲ್ಲ ಆಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಪ್ರವೀಣ್? ರಜನಿ, ಶಿಕ್ಷಣ ಇಲಾಖೆ ಎತ್ತ ಸಾಕ್ತಿದೆ ಅನ್ನೋದು ಇದನ್ನ ನೋಡಿದ್ರೆ ಗೊತ್ತಾಗುವಂಥದ್ದು. ಅಂದ್ರೆ ಶಾಲೆಗೆ 2 ಜಡೆ ಹಾಕೋ ಬರ್ಲಿಲ್ಲ ಅಂತ ಹೇಳಿ ವಿದ್ಯಾರ್ಥಿನಿಯರ ಜಡೆಯನ್ನ ಕಟ್ ಮಾಡುವಂಥದ್ದು, ಈ ರೀತಿ ಅಮಾನುಷ ಕೃತ್ಯವನ್ನ ಎಸಗಿರುವಂಥದ್ದು. ಏನು ರಾಮನಗರ ಜಿಲ್ಲೆ ಒಳ್ಳಾಳ್ಸಂದ್ರ ಪ್ರೌಢಶಾಲೆ ಏನಿದೆ, ಅಲ್ಲಿ ವಿದ್ಯಾರ್ಥಿನಿಯರು ಶಾಲೆಗೆ 2 ಜಡೆ ಹಾಕೋ ಬಂದಿಲ್ಲ ಅಂತ ಹೇಳಿ ಏಕಾಏಕಿ ಅವ್ರನ್ನ ಕರೆಸಿ ಅವ್ರಿಗೆ ಬಾಯಿಗಂತ ಬಂದಂಗೆ ಬೈದಂತ ಸಂದರ್ಭದಲ್ಲಿ ಜೊತೆಗೆ 2 ಕಟ್ ಜಡೆಯನ್ನ ಹಾಕೋ ಬರ್ಬೇಕು ಅಂತ ಹೇಳಿ ಅವರ ಜಡೆಯನ್ನ ಕಟ್ ಮಾಡಿರುವಂತದ್ದು ಸಾಕಷ್ಟು ಇದೀಗ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ವಿದ್ಯಾರ್ಥಿನಿಯರು ಈ ರೀತಿ ಬಂದಂತ ಸಂದರ್ಭದಲ್ಲಿ ಶಾಲೆಗೆ ಅವ್ರಿಗೆ ತಿಳಿ ಹೇಳ್ಬೋದಿತ್ತು, ಈ ರೀತಿ ನಾಳೆಯಿಂದ ಶಿಸ್ತಾಗಿ ಬರ್ಬೋದು ಅಂತ ಹೇಳ್ಬೋದಿತ್ತು. ಆದ್ರೆ ಏಕಾಏಕಿ ವಿದ್ಯಾರ್ಥಿನಿಯರ ಆ ಜಡೆಯನ್ನ ಕಟ್ ಮಾಡಿರುವಂತದ್ದು ಈಗ ಸಾರ್ವಜನಿಕವಾಗಿ ಆಗಿರ್ಬೋದು, ಜೊತೆಗೆ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವಂತದ್ದು. ಇದಾದ ನಂತರ ಶಿಕ್ಷಕರು ಅಂದ್ರೆ ವಿದ್ಯಾರ್ಥಿಯ ಪೋಷಕರೇನಿದ್ದಾರೆ ಅವ್ರು ಹೋಗಿ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರನ್ನ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿ ವಿದ್ಯಾರ್ಥಿನಿಯರಿಗೆ ಈ ರೀತಿ ಕಿರುಕುಳ ಕೊಟ್ಟು ಈ ರೀತಿ ಜಡೆಯನ್ನ ಕಟ್ ಮಾಡೋದು ಎಷ್ಟು ಸರಿ, ಅವ್ರಿಗೆ ಬುದ್ಧಿವಾದವನ್ನ ಹೇಳ್ಬೇಕಿತ್ತು ಅಂತ ಹೇಳಿ ಒಂದಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಸ್ಥಳಕ್ಕೆ ಅಕ್ಕು ಪೊಲೀಸರು ಕೂಡ ಹೋಗಿ ಸಮಾಧಾನ ಪಡುವಂತ ಕೆಲಸ ಕೂಡ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಶಿಕ್ಷಣ ಇಲಾಖೆಯಲ್ಲಿ ಈ ರೀತಿ ಒಂದು ಅಮಾನುಷ ಕೃತ್ಯ ಎಸಗಿರುವಂತದ್ದು ಸಾಕಷ್ಟು ಟೀಕೆಗಳು ಕೂಡ ಗುರಿ ಆಗ್ತಾ ಇರುವಂತದ್ದು. ವಿದ್ಯಾರ್ಥಿನಿಯರಿಗೆ ಈ ರೀತಿ ಒಂದು ಶಿಕ್ಷೆ ಕೊಡೋದನ್ನ ಈ ಶಿಕ್ಷಕರಿಗೆ ಹಕ್ಕನ್ನ ಯಾರು ಕೊಟ್ರು ಅಂತ ಹೇಳುವಂಥದ್ದು. ಸಹಜವಾಗಿ ಬೇರೆ ಬೇರೆ ಶಾಲೆಗಳಂತ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಿಗೆ ತಿಳಿ ಹೇಳುವಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಈ ರೀತಿ ಏಕಾಏಕಿಯಾಗಿ ಜಡೆಯನ್ನ ಕಟ್ ಮಾಡಿರುವಂತದ್ದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಸದ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಶಾಲೆಗೆ ಭೇಟಿಯನ್ನ ಕೊಡಿ ಪರಿಶೀಲನೆ ಮಾಡ್ತಾ ಇರುವಂತಂದ್ರೆ ಯಾವ ಕಾರಣಕ್ಕೋಸ್ಕರ ಅವರು ಮಾಡಿದ್ರ ಜೊತೆಗೆ ಈ ಶಿಕ್ಷಕರು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ರು ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ಈಗಾಗಲೇ ಪೋಷಕರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಅಲ್ಲಿನ ಏನು ಚನ್ನಪಟ್ಟಣದ BEO ಮರಿಗೌಡರು ಹೋಗಿ ಕೂಡ ಸಮಾಧಾನವನ್ನ ಅಂದ್ರೆ ರಾಜಿ ಮಾಡುವಂತ ಕೆಲಸಕ್ಕೆ ಅವರು ಮುಂದಾಗುವಂತದಂದ್ರೆ ಏನೋ ಒಂದು ಸಣ್ಣ ತಪ್ಪಾಗ್ಬಿಟ್ಟಿದೆ, ಈ ರೀತಿ ತಪ್ಪಾಗಲ್ಲ ಇನ್ ಮುಂದೆ ಅಂತ ಹೇಳಿ ಸಮಜಾಯಿಸಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿನಿಯರ ಅಂದ್ರೆ ಈಗ ಅವರು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಮತ್ತೆ ಮನೆಗಳು ಬಂದಂತ ಸಂದರ್ಭದಲ್ಲಿ ಈ ರೀತಿ ಒಂದು ಟೀಕೆಗೆ ಗುರಿ ಆಗುವಂತದ್ದು. ಸದ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ರಜನಿ, ಓಕೆ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.